ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಉದ್ಯೋಗ ಸಿಗ್ತಾ ಇಲ್ಲ, ಬಹಳ ಕಷ್ಟಪಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಆದರೂ ಸಿಗ್ತಾ ಇಲ್ಲ. ನಾನು ನನ್ನ ಕಡೆಯಿಂದ 100% ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ಎಲ್ಲೋ ಒಂದು ಕಡೆ ಉದ್ಯೋಗ ಸಿಗುತ್ತೆ ಅಂತಂದರೂ ಸಿಗ್ತಾ ಇಲ್ಲ. ಸಾಕಷ್ಟು ಇಂಟರ್ವ್ಯೂನು ಕೊಟ್ಬಿಟ್ಟಿದ್ದೀನಿ, ಮತ್ತು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿಬಿಟ್ಟಿದ್ದೀನಿ. ನನಗೆ ಕಂಪ್ನಿಯಿಂದ ತೆಗೆದು ಹಾಕಿದ ಮೇಲೆ ನಾನು ಇನ್ನೊಂದು ಕಡೆ ಪ್ರಯತ್ನ ಪಡೋಣ ಅಂತಂದರೂ ನನಗೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಉದ್ಯೋಗ ಸಿಗೋವರೆಗೂ ಈ ಮಂತ್ರವನ್ನು ಹೇಳ್ಕೊಳ್ಬೇಕು. ದಿನಕ್ಕೆ 37 ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಹಾಗಾದರೆ ಈ ಮಂತ್ರ ಏನು ಅಂತಕ್ಕಂಥದ್ದನ್ನು ನೋಡೋಣ. ತಮಗೆ ಸ್ಕ್ರೀನ್ ಮೇಲೂ ಸಹ ಇದು ಕಾಣಿಸ್ತಾ ಇದೆ. ತಾವು ಇದನ್ನು ಹೇಗೆ ಉಚ್ಚರಿಸಬೇಕು ಅಂತ ನೋಡಿ. ಶುಚಿಂ ಅರ್ಕೈಃ ಬೃಹಸ್ಪತಿಂ ಅಧ್ವರೇಶು ನಮಸ್ಯಥ ಅನಾಮ ಓಜಃ ಆಚಕೆ. ಶುಚಿಂ ಅರ್ಕೈಃ ಬೃಹಸ್ಪತಿಂ ಅಧ್ವರೇಶು ನಮಸ್ಯಥ ಅನಾಮ ಓಜಃ ಆಚಕೆ. ಇದನ್ನು ದಿನಕ್ಕೆ 37 ಬಾರಿ ತಮಗೆ ತಾವು ಬೆಳಗ್ಗೆನೂ ಹೇಳ್ಕೊಬೋದು ಅಥವಾ ಸಾಯಂಕಾಲ ಹೇಳ್ಕೊಬೋದು, ಅಥವಾ ನನಗೆ ಬೆಳಗ್ಗೆ ಸಾಯಂಕಾಲ ಅನುಕೂಲನೇ ಆಗಲ್ಲ ಅಂತಂದರೆ ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬೋದು. ಅದರ 37 ಬಾರಿ ಇದನ್ನು ಹೇಳ್ಕೊಳ್ತಕ್ಕಂಥದ್ದು. ಹೇಳುವಾಗ ತಮಗೆ ಒಂದಷ್ಟು ದಿನಗಳ ಕಾಲ ಇದರ ಉಚ್ಚಾರಣೆ ಕಷ್ಟ ಆಗ್ಬೋದು, ನಂತರ ಇದು ಅಭ್ಯಾಸ ಆಗಿಬಿಡುತ್ತೆ. ಇದನ್ನು ತಾವು ಉದ್ಯೋಗ ಸಿಗುವವರೆಗೆ ಹೇಳ್ಕೊಳ್ಳಿ. ಬಹಳ ಅತ್ಯದ್ಭುತವಾದಂತಹ ಮಂತ್ರ ಇದು ವೇದಿಕ್ ಮಂತ್ರ. ಇದನ್ನು ತಾವು ಉಪಯೋಗಿಸ್ಬೋದು. ಇನ್ನು ನೆಕ್ಸ್ಟ್ ಏನಂತಂದರೆ, ಕೆಲವರಿಗೆ ಉದ್ಯೋಗ ಇದೆ, ಆದರೆ ವಿಪರೀತ ಕಿರಿಕಿರಿ. ಇವತ್ತು ಬಿಟ್ಬಿಡ್ಲಾ, ನಾಳೆ ಬಿಟ್ಬಿಡ್ಲಾ ಅಂತ ಅನಿಸುತ್ತೆ. ಅಷ್ಟೊಂದು ವಿಪರೀತವಾದಂಥ, ಅಂದರೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆಯಿಂದ ಮೇಲಿನವರು, ಒಂದು ಕಡೆಯಿಂದ ಜೊತೆಗಾರರು, ಒಂದು ಕಡೆ ಕೆಳಗಿನವರು, ಹೀಗೆ ನೂರಾರು ರೀತಿಯ ತೊಂದರೆ, ಅದರ ಜೊತೆಯಲ್ಲಿ ವರ್ಕ್ ಪ್ರೆಷರ್ ಸಾಕಾಗಿ ಹೋಗಿದೆ. ಈ ರೀತಿಯ ವಾತಾವರಣ ಇದ್ದರೆ, ಕಷ್ಟ ಇದ್ದರೆ, ಆಗ ಅವರು ಈ ಒಂದು ಕೆಲಸವನ್ನು ಮಾಡಿ. ತಾವು ತಲೆಯ ಸ್ನಾನ ಮಾಡೋ ದಿವಸ, ಈಗ ಪ್ರತಿನಿತ್ಯ ನಾನು ತಲೆ ಸ್ನಾನ ಮಾಡ್ತೇನೆ ಅಂತಂದರೆ ಸರಿ, ಆದರೆ ಕೆಲವರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ವಾರಕ್ಕೊಮ್ಮೆ ನಾನು ಮಾಡ್ತೀನಿ ಅಥವಾ 5 ದಿವಸಕ್ಕೊಮ್ಮೆ ಮಾಡ್ತೀನಿ ತಲೆ ಸ್ನಾನ ಅಂತಂದರೆ ಆ ಸಂದರ್ಭದಲ್ಲಿ ಇದನ್ನು ಮಾಡಿ. ಅಥವಾ ನಿತ್ಯವೂ ತಲೆ ಸ್ನಾನ ಮಾಡ್ತಕ್ಕಂಥವ್ರು ನಿತ್ಯವೂ ಮಾಡ್ಬೋದು. ಏನಂತಂದರೆ, ಫಸ್ಟು ಒಂದು ಮಗ್ಗಿನಲ್ಲಿ ನೀರು ತೆಗೆದುಕೊಳ್ಳಿ. ಇದು ಸ್ನಾನಕ್ಕೆ ಪೂರ್ವದಲ್ಲಿ ಮಾಡಬೇಕು. ನೀರು ತೆಗೆದುಕೊಂಡು ಅದರ ಒಳಗಡೆ ತಮ್ಮ ಉಂಗುರ ಬೆರಳಿನಿಂದ, ತಮ್ಮ ಬಲಗೈನ ಉಂಗುರ ಬೆರಳಿನಿಂದ ಹ್ರೀಂ ಅಂತ ಬರಿಬೇಕು ನೀರಿನ ಮೇಲೆ. ಅದು ನಿಲ್ಲಲ್ಲ, ಆದರೆ ನೀರಿನ ಮೇಲೆ ನಾವು ಉಂಗುರ ಬೆರಳಿನಿಂದ ಬರಿತಕ್ಕಂಥದ್ದು. ಹ್ರೀಂ ಅಂತ ಬರೆದ ಮೇಲೆ ಅದೇ ಕೈ ಬೆರಳಿನಿಂದ, ಅಂದರೆ ಉಂಗುರ ಬೆರಳಿನಿಂದ ಆ ನೀರನ್ನು ಹೀಗೆ ಕದಡಬೇಕು. ಕದಡಿದ ನಂತರ ಆ ನೀರನ್ನು ತಲೆಗೆ ಹೊಯ್ದುಕೊಳ್ಬೇಕು. ಈ ರೀತಿಯಾಗಿ ಇದನ್ನು ವಿಶೇಷವಾಗಿ ಒಂದು ವಾರಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ಮಾಡ್ತಕ್ಕಂಥವ್ರು ಅದನ್ನು 21 ಬಾರಿ ಮಾಡಿ. ಪ್ರತಿನಿತ್ಯ ಮಾಡ್ತಕ್ಕಂಥವರು ಸಹ 21 ದಿನ ಮಾಡಿ. ಅಂದರೆ ಕೆಲವರಿಗೆ ಬೇಗನೆ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಲೇಟ್ ಆಗ್ಬೋದು. ಈ ರೀತಿ ತಾವು ಅದನ್ನು ರಿಸಲ್ಟ್ ಸಿಗುವವರೆಗೆ ತಾವು ಅದನ್ನು ಮಾಡ್ತಾ ಹೋಗಿ, ಅಥವಾ ನನಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅನ್ನೋವರೆಗೆ ಮಾಡಿ. ಈ ರೀತಿ ಉದ್ಯೋಗ ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಳ್ಬೋದು ಶ್ರದ್ಧೆ ಭಕ್ತಿಯಿಂದ ಇವುಗಳನ್ನು ಮಾಡಿದಾಗ. ಯಾಕೆ ಅಂತಂದರೆ, ನಾವು ಇಲ್ಲಿ ಡಿವೈನ್ ಸೋರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ, ಒಂದು ಶ್ರೇಷ್ಠ ಶಕ್ತಿಯ ಜೊತೆ ಕನೆಕ್ಟ್ ಆಗ್ತೀವಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತಂದಾಗ ಅದನ್ನು ಮಾಡುವ ರೀತಿಯಲ್ಲೂ ಆ ಶ್ರದ್ಧೆ, ಆ ಒಂದು ಸಕಾರಾತ್ಮಕತೆ ಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.